ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 12ನೆಯ ವಾರ, ಜೂನ್ 27, 2026 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 5ರಿಂದ 17ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಕಫೆರ್ನೌಮ್ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಪ್ರಭು, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ, ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ, ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ಈ ಮಾತನ್ನು ಕೇಳಿದ್ದೇ ಯೇಸುವಿಗೆ ಅತ್ಯಾಶ್ಚರ್ಯವಾಯಿತು. ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು, ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಮ, ಈಸಾಕ, ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು. ಆದರೆ ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ದಬ್ಬಲಾಗುವುದು. ಅಲ್ಲಿ ಆ ಕಾರ್ಗತ್ತಲಲ್ಲಿ ಅವರ ಗೋಳಾಟವೇನು, ಹಲ್ಲು ಕಡಿತವೇನು. ಅನಂತರ ಯೇಸು ಆ ಶತಾಧಿಪತಿಗೆ, ಇನ್ನು ಮನೆಗೆ ಹೋಗು, ನೀನು ವಿಶ್ವಾಸಿಸಿದಂತೆಯೇ ಆಗುವುದು ಎಂದರು. ಅದೇ ಕ್ಷಣದಲ್ಲಿ ಅವನ ಸೇವಕನು ಸ್ವಸ್ಥನಾದನು. ತರುವಾಯ ಯೇಸು ಪೇತ್ರನ ಮನೆಗೆ ಬಂದರು. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವುದನ್ನು ಕಂಡರು. ಯೇಸು ಆಕೆಯ ಕೈ ಮುಟ್ಟಿದ್ದುದೇ ಜ್ವರ ಬಿಟ್ಟು ಹೋಯಿತು. ಆಕೆ ಎದ್ದು ಅವರನ್ನು ಸತ್ಕರಿಸಿದಳು. ಸಂಜೆಯಾಯಿತು. ದೆವ್ವ ಹಿಡಿದಿದ್ದ ಅನೇಕರನ್ನು ಯೇಸುವಿನ ಬಳಿಗೆ ಕರೆತರಲಾಯಿತು. ಯೇಸು ತಮ್ಮ ಒಂದು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದರು. ಮಾತ್ರವಲ್ಲ, ರೋಗ ಪೀಡಿತರೆಲ್ಲರನ್ನು ಗುಣಪಡಿಸಿದರು. ಹೀಗೆ ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಈಡೇರಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮಗೋಸ್ಕರ ಮಾತ್ರ ಪ್ರಾರ್ಥಿಸದೆ ನಾವು ಪರರಿಗೋಸ್ಕರವೂ ಪ್ರಾರ್ಥಿಸುವಂತಹ ಸುಮ್ಮನಸ್ಸು ನಮ್ಮದಾಗಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಕೆಲವರು ತಮ್ಮ ವ್ಯಕ್ತಿತ್ವದಿಂದ ಮಾತ್ರವಲ್ಲ, ತಮ್ಮ ಒಂದು ನುಡಿಯು ಚಿಕಿತ್ಸಕವಾಗಬಹುದಾದಷ್ಟು ವಿಶಿಷ್ಟರಾಗಿರುತ್ತಾರೆ. ಅಪರೂಪಕ್ಕೊಬ್ಬರಲ್ಲಿ ಕಂಡುಬರುವ ಇಂತಹ ವ್ಯಕ್ತಿತ್ವವನ್ನು ಶತಾಧಿಪತಿಯೊಬ್ಬನು ಯೇಸುವಿನಲ್ಲಿ ಗುರುತಿಸುವ ಸನ್ನಿವೇಶವು ಇಂದಿನ ಶುಭ ಸಂದೇಶದಲ್ಲಿ ಕಾಣಸಿಗುತ್ತದೆ. ಈ ಶತಾಧಿಪತಿ ಒಬ್ಬ ಅನ್ಯಧರ್ಮೀಯ. ಆತ ಯೇಸುವಿನ ಬಗ್ಗೆ ಕೇಳಿದ್ದ ಮಾತ್ರವಲ್ಲ, ಯೇಸುವಿನ ದಿವ್ಯ ಶಕ್ತಿಯ ಬಗ್ಗೆಯೂ ಅರಿತಿದ್ದ. ಇದು ಆತನ ವಿಶ್ವಾಸ ಪ್ರಕಟಣೆಯಲ್ಲಿ ವ್ಯಕ್ತವಾಗುತ್ತದೆ. ನಿಮ್ಮನ್ನು ನನ್ನ ಮನೆಗೆ ಬರಮಾಡಿಕೊಳ್ಳುವ ಯೋಗ್ಯತೆ ನನಗಿಲ್ಲ, ನಿಮ್ಮ ಒಂದೇ ಒಂದು ಮಾತು ಸಾಕು, ನನ್ನ ಸೇವಕನು ಗುಣ ಹೊಂದುವನು ಎಂದನು. ಯೇಸುವನ್ನು ಕುರಿತು ಹೇಳಿದ ಶತಾಧಿಪತಿಯ ಮಾತು ಆತನ ದೀನತೆ, ವಿನಯತೆ, ಯೇಸುವಿನ ಸ್ಪರ್ಶದಲ್ಲಿ ಮತ್ತು ಮಾತಿನಲ್ಲಿ ಅವನಿಗಿದ್ದ ನಂಬಿಕೆಯನ್ನು ತೋರ್ಪಡಿಸುತ್ತದೆ. ಮಾತ್ರವಲ್ಲ, ಅಧಿಪತಿಯೊಬ್ಬ ಸೇವಕನೊಬ್ಬನ ಪ್ರಾಣ ರಕ್ಷಣೆಯಲ್ಲಿ ತೋರಿಸುವ ಕಾಳಜಿಯನ್ನೂ ನಾವು ಗಮನಿಸುವಂತೆ ಮಾಡುತ್ತದೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ ಆ ಶತಾಧಿಪತಿ ನಮ್ಮ ಅಧೀನದಲ್ಲಿರುವವರನ್ನು ನಾವು ಪ್ರೀತಿಸುವ, ಅಸಹಾಯಕತೆಯಲ್ಲಿ ಅವರ ಜೊತೆಯಾಗುವ ಮಾನವೀಯತೆಗೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗುತ್ತಾನೆ. ಶತಾಧಿಪತಿಯಲ್ಲಿದ್ದ ವಿಶ್ವಾಸ, ದೀನತೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲು ದೇವರು ನಮಗೆ ನೆರವು ನೀಡಲಿ. ನಮಗೋಸ್ಕರ ಮಾತ್ರ ಪ್ರಾರ್ಥಿಸದೆ ನಾವು ಪರರಿಗೋಸ್ಕರವೂ ಪ್ರಾರ್ಥಿಸುವಂಥ ಸುಮ್ಮನಸ್ಸು ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.